ಅಂಗಡಿಗೆ ಹೊಸ ಬ್ರ್ಯಾಂಡ್ ಬಂದಾಗ ಅದನ್ನು ಕ್ರಿಯೇಟ್ ಮಾಡುವುದು ಹೇಗೆ ಎಂಬುದನ್ನು ತೋರಿಸಿಕೊಡುತ್ತೇನೆ. ಮೊದಲು ಡ್ಯಾಶ್ಬೋರ್ಡ್ನಲ್ಲಿ ಕಂಡುಬರುವ ಬ್ರ್ಯಾಂಡ್ಸ್ ಕ್ಲಿಕ್ ಮಾಡಬೇಕು. ನಂತರ ಈ ಪೇಜ್ ಓಪನ್ ಆಗುತ್ತದೆ. ಬಾರ್ಕೋಡ್ ಕಾಲಮಲ್ಲಿ ಮೌಸ್ ಕ್ಲಿಕ್ ಮಾಡಿ ಯಾವುದಾದರೂ ಡಮ್ಮಿ ಬಾರ್ಕೋಡ್ ಹಾಕಬೇಕು. ಆ್ಯಕ್ಚುಲಿ ಇದು ಸ್ಕ್ಯಾನರ್ ಇದ್ದ ಗ್ರಾಹಕರು ಬಾಟಲ್ ಮೇಲಿನ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ ಎಂಟರ್ ಮಾಡಲು ಇರುವ ಅವಕಾಶ. ಸ್ಕ್ಯಾನರ್ ಇಲ್ಲದಿದ್ದರೆ ಡಮ್ಮಿ ಬಾರ್ಕೋಡ್ ನೀವೇ ಎಂಟರ್ ಮಾಡಬೇಕು. ಬಾರ್ಕೋಡ್ ಎಂಟ್ರಿ ಮಾಡಿದ ನಂತರ ಎಂಟರ್ ಕೀ ಪ್ರೆಸ್ ಮಾಡಬೇಕು. ಆಗ ಸೆಲೆಕ್ಟ್ ಗ್ರೂಪ್ ಆಪ್ಷನ್ ಓಪನ್ ಆಗಿ ಎಲ್ಲ ಗ್ರೂಪ್ಗಳ ಹೆಸರುಗಳನ್ನು ಲಿಸ್ಟ್ನಲ್ಲಿ ತೋರಿಸುತ್ತದೆ. ಅದರಲ್ಲಿ ಕೀಬೋರ್ಡಿನಲ್ಲಿ ಡೌನ್ ಯಾರೋ ಅಥವಾ ಅಪ್ ಯಾರೋ ಯೂಸ್ ಮಾಡಿ ನಿಮಗೆ ಬೇಕಾದ ಗ್ರೂಪ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾನು ಉದಾಹರಣೆಗೆ ವಿಸ್ಕಿ ಸೆಲೆಕ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೀ ಪ್ರೆಸ್ ಮಾಡಬೇಕು. ನಂತರ ಹೊಸದಾಗಿ ಬಂದ ಬ್ರ್ಯಾಂಡನ ಹೆಸರನ್ನು ಟೈಪ್ ಮಾಡಬೇಕು. ಹೆಸರಿನ ಮುಂದೆ ML ಹಾಕುವ ಅವಶ್ಯಕತೆ ಇರುವುದಿಲ್ಲ. ನಾವು ಕೆಳಗೆ ಕೊಡುವ ಸೈಜ್ ಅಥವಾ ML ಕಾಲಮಲ್ಲಿ ಏನು ಕೊಡುತ್ತೀವೋ ಅದನ್ನು ಹೆಸರಿನ ಮುಂದೆ ಸಾಫ್ಟ್ವೇರ್ ತಾನೇ ತೆಗೆದುಕೊಳ್ಳುತ್ತದೆ. ಹೆಸರಿನ ನಂತರ ಸೈಜ್ ಅಂದರೆ ML ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಾನು ಈಗ 60 ಸೆಲೆಕ್ಟ್ ಮಾಡಿಕೊಂಡೆ. ಬಾಟಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತದೆ. ಒಂದು ವೇಳೆ ನೀವು ಎಂಟ್ರಿ ಮಾಡುತ್ತಿರುವ ಬ್ರ್ಯಾಂಡಿನ ಪ್ಯಾಕಿಂಗ್ 150ಕ್ಕಿಂತ ಅಂದರೆ ನಿಗದಿತ ಬಾಟಲ್ ಸಂಖ್ಯೆಯಿಂದ ಬೇರೆ ಇದ್ದರೆ ಮಾತ್ರ ನೀವು ಇಲ್ಲಿ ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡಬೇಕು. ನಂತರ ಇನ್ವಾಯ್ಸ್ ಕಾಲಮಲ್ಲಿ ಇನ್ವಾಯ್ಸ್ ದರ ಹಾಕಬೇಕು. ಇದು ನಿಮ್ಮ KSPCL ಪರ್ಮಿಟಲ್ಲಿ ನಿಮಗೆ ಕಂಡುಬರುತ್ತದೆ. ಇನ್ವಾಯ್ಸ್ ದರ ಹಾಕಿದಾಗ 10% MRP ಆಟೋಮೆಟಿಕ್ಕಾಗಿ ತೋರಿಸುತ್ತದೆ. ನಂತರ ಅರೋಡ್ ವ್ಯಾಲ್ಯೂ ಇನ್ವಾಯ್ಸನ್ನು ನೋಡಿ ಅರೋಡ್ ವ್ಯಾಲ್ಯೂ ಎಂಟರ್ ಮಾಡಬೇಕು. ಈಗ ಇದು 43 ಬಂದಿದೆ ಅಂದರೆ ಯೂಸುವಲಿ ಅರೋಡ್ 2 ರೂಪಾಯಿ ಇರುತ್ತದೆ, 45 ಆಗುತ್ತದೆ. ಈ ಕ್ಯಾಲ್ಕುಲೇಷನ್ ಬಿಟ್ಟು ಬೇರೆ MRP ಇದ್ದರೆ ನೀವೇ ಇಲ್ಲಿ ಚೇಂಜ್ ಮಾಡಿಕೊಳ್ಳಬಹುದು. MRP ನಂತರ ರಿಟೇಲ್ ರೇಟ್ ಅಂದರೆ ಡೈಲಿ ಶೀಟ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವ ದರವನ್ನು ಇಲ್ಲಿ ಎಂಟರ್ ಮಾಡಬೇಕು. 45 MRP ಇದೆ, ನೀವು 55ಕ್ಕೆ ಮಾರುತ್ತಿದ್ರಿ ಅಂದರೆ ಇಲ್ಲಿ 55 ಟೈಪ್ ಮಾಡಬೇಕು. ಈಗ ಒಂದು ಹೊಸ ಆಪ್ಷನ್ ನಿಮಗೆ ಕಂಡುಬರುತ್ತದೆ. ಈಗ ನೀವು ಕ್ರಿಯೇಟ್ ಮಾಡುತ್ತಿರುವ ಬ್ರ್ಯಾಂಡ್ ಪಟ್ಟಿಯಲ್ಲಿ ಅಂದರೆ ಡೈಲಿ ಶೀಟ್ನಲ್ಲಿ ಯಾವ ಬ್ರ್ಯಾಂಡ್ ಕೆಳಗಡೆ ಬರಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಈಗ ನಾನು ರಾಯಲ್ ಸ್ಟ್ಯಾಗ್ 60 ಮಾಡುತ್ತಿದ್ದೇನೆ. ಅದು ನಮಗೆ ರಾಯಲ್ ಸ್ಟ್ಯಾಗ್ 90 ಕೆಳಗಡೆ ಬರಬೇಕು. ಯೂಸ್ವಲಿ 90 ಆದ ನಂತರ 60 ಬರುತ್ತವೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕ್ಲಿಕ್ ಮಾಡಬೇಕು. ಸೇವ್ ಕ್ಲಿಕ್ ಮಾಡಿದಾಗ ನಿಮಗೆ ಸೇವ್ಡ್ ಸಕ್ಸಸ್ಫುಲಿ ಮೆಸೇಜ್ ಬರುತ್ತದೆ. ಈಗ ಈ ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತದೆ. ಕ್ರಿಯೇಟ್ ಆಗಿದ್ದನ್ನು ಚೆಕ್ ಮಾಡಲು ನೀವು ಪರ್ಚೇಜ್ ಎಂಟ್ರಿಗೆ ಹೋಗಿ ಒಂದು ಡಮ್ಮಿ ಇನ್ವಾಯ್ಸ್ ನಂಬರ್ ಕೊಡಿ, ಸೀರಿಯಲ್ ನಂಬರ್ 1 ಹಾಕಿ, ನಂತರ ಇಲ್ಲಿ ರಾಯಲ್ ಸ್ಟ್ಯಾಗ್ ಸೆಲೆಕ್ಟ್ ಮಾಡಿ ಇಲ್ಲಿ ರಾಯಲ್ ಸ್ಟ್ಯಾಗ್ 60 ಬಂದಿರುತ್ತದೆ. ಇದೇ ಥರ ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಳ್ಳಬೇಕು.